ಕಾಂಗ್ರೆಸ್ ಶಾಸಕರಿಂದ ವಿನಯ್ಗೆ ಕಿರುಕುಳದ ಆರೋಪ ಕೇಳಿಬಂದಿತ್ತು. ಕಾಂಗ್ರೆಸ್ ಶಾಸಕರ ರಾಜೀನಾಮೆಗೆ ಬಿಜೆಪಿ ಈಗ ಪಟ್ಟು ಹಿಡಿದಿದೆ. ಮಂಥರ್ಗೌಡ ಪೊನ್ನಣ್ಣ ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದು ಕೂತಿದೆ. ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವುದಕ್ಕೆ ಬಿಜೆಪಿ ತೀರ್ಮಾನ ಮಾಡಿದೆ. ಕಾರ್ಯಕರ್ತರ ಜೊತೆಗೆ ನಿಲ್ಲೋದಕ್ಕೆ ವಿಜೇಂದ್ರ ನಿರ್ಧಾರ ಮಾಡಿದ್ದಾರೆ. ವಿನಯ್ ಕುಟುಂಬಸ್ಥರ ಭೇಟಿಯಾಗ್ತಾರೆ. ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರು. ಈ ಹಿಂದೆ ಅವರ ಮೇಲೆ ಒಂದು ಆರೋಪ ಆಯಿತು, ಬಿಜೆಪಿ ಕಾರ್ಯಕರ್ತರ ಜೊತೆ ನಿಲ್ಲೋದಿಲ್ಲ, ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಅಂತ. ಆದರೆ ಈ ಬಾರಿ ಈ ಇಡೀ ವಿಚಾರವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ಈ ಹಿಂದೆ ಈ ವಾಲ್ಮೀಕಿ ಹಗರಣ ಪ್ರಕರಣದಲ್ಲಿ ಸಂಬಂಧಪಟ್ಟ ಹಾಗೆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಅಧಿಕಾರಿಗಳು. ಆ ಹೊತ್ತಿನಲ್ಲಿ ನಾಗೇಂದ್ರ ರಾಜೀನಾಮೆಯನ್ನು ಪಡೆಯಲಾಗಿತ್ತು. ಇಲ್ಲೂ ಕೂಡ ಈ ವಿನಯ್ ಆತ್ಮಹತ್ಯೆ ಮಾಡಿಕೊಂಡಾಗ ಡೆತ್ ನೋಟ್ನಲ್ಲಿ ಬಹಳ ಕ್ಲಿಯರ್ ಆಗಿ ಬರೆದಿದ್ದಾರೆ. ಇಬ್ಬರು ಶಾಸಕರ ಹೆಸರುಗಳನ್ನು ಮೆನ್ಷನ್ ಮಾಡಿದ್ದಾರೆ. ಇವ್ರಿಗೂ ಕೂಡ ನಾನು ವಾಟ್ಸಪ್ನಲ್ಲಿ ಹೇಳಿದ್ದೆ, ನನಗೆ ಹಿಂಸೆ ಕೊಡ್ತಾ ಇದ್ದಾರೆ, ಮಾನಸಿಕವಾಗಿ ಕುಗ್ಗಿಸ್ತಾ ಇದ್ದಾರೆ, ಮಾನಸಿಕವಾಗಿ ಖಿನ್ನತೆಗೊಳಗಾಗಿದ್ದೀನಿ ನಾನು ಅಂತ ಹೇಳಿ. ಆದರೂ ಕೂಡ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ನನ್ನ ಸಾವಿಗೆ ಇವರು ಕೂಡ ಕಾರಣ ಅಂತ ಹೇಳ್ಕೊಂಡಿದ್ರು. ಗಣಪತಿ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ದು ಹೋಗ್ತಾರೆ, ಲೈವ್ ನಲ್ಲಿ ಜಾಯ್ನ್ ಆಗ್ತಾರೆ. ಗಣಪತಿ, ಹಿಂದೆ ವಿಜೇಂದ್ರ ಅವರ ವಿರುದ್ಧ ಒಂದು ಆರೋಪ ಇತ್ತು, ಕಾರ್ಯಕರ್ತರ ಜೊತೆ ನಿಲ್ಲೋದಿಲ್ಲ, ಪ್ರತಿಭಟನೆಗಳಲ್ಲಿ ಪಾಲ್ಗೊಳ್ಳೋದಿಲ್ಲ, ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಿಲ್ಲ ಅಂತ ಹೇಳಿ. ಆದರೆ ಈಗ ವಿಜೇಂದ್ರ ಈ ಇಡೀ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಇದರ ಎಫೆಕ್ಟ್ ಏನಾಗುತ್ತೆ ಅಂತ ಮುಂದೆ ವಾಸುದೇವ್, ಖಂಡಿತ ನೋಡಿ, ರಾಜ್ಯ ಬಿಜೆಪಿ ನಾಯಕರು ಕಾರ್ಯಕರ್ತರ ಜೊತೆಗೆ ನಿಲ್ತಾರಾ ಅಥವಾ ನಿಲ್ಲಲ್ಲ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಕೇವಲ ವಿಜೇಂದ್ರ ಅಷ್ಟೇ ಅಲ್ಲ ವಾಸುದೇವ್, ಈ ಹಿಂದೆ ಇದ್ದಂತಹ ನಳಿನ್ ಕುಮಾರ್ ಕಟೀಲ್ ಅವರು ಅಧ್ಯಕ್ಷರಾಗಿದ್ದಾಗಲೂ ಕೂಡ ಕಾರ್ಯಕರ್ತರ ಮೇಲೆ FIR ಆಗಿರ್ಬೋದು, ಒಂದಷ್ಟು ಕಿರುಕುಳ ಆರೋಪ ಇರ್ಬೋದು, ಅದು ಯಾವುದೂ ಆಗಿದ್ದಾಗಲೂ ಕೂಡ ನೇರವಾಗಿ ಅಲ್ಲಿರುವಂತಹ ನಾಯಕರು ಅವರ ಜೊತೆಗೆ ನಿಲ್ಲಲ್ಲ, ಸಪೋರ್ಟ್ ಕೂಡ ಮಾಡಲ್ಲ ಅನ್ನೋದು ಕೂಡ ಒಂದಷ್ಟು ಆರೋಪಗಳಿತ್ತು. ಅದರ ಜೊತೆಗೆ ಹೇಳೋದಾದ್ರೆ ನೋಡಿ, ಬಿಜೆಪಿ ಸರ್ಕಾರ ಆಡಳಿತ ಬಂದಾಗಲೂ ಕೂಡ ಎಲ್ಲೋ ಒಂದು ಕಡೆ ಕಾರ್ಯಕರ್ತರನ್ನ ಮರೆತು ಕೆಲಸ ಮಾಡ್ತಾರೆ. ಅವರಿಗೆ ಪಕ್ಷ ಅಥವಾ ಸಂಘಟನೆ ಬೇಕಾದ ಕಾರ್ಯಕರ್ತರು ಬೇಕಾಗ್ತಾರೆ, ಅಥವಾ ಕಾರ್ಯಕರ್ತರ ಸಮಸ್ಯೆ ಇದ್ದಾಗ ನಾಯಕರಿಗೆ ಕಾರ್ಯಕರ್ತರು ಬೇಡ ಅನ್ನೋದು ಕೂಡ ಪ್ರಶ್ನೆ ಇತ್ತು. ಹೀಗಾಗಿ ಇದೇ ವಿಚಾರವನ್ನ, ಇದೇ ಮೈನಸ್ ಪಾಯಿಂಟ್ ಅನ್ನ ಕೈಗೆತ್ಕೊಂಡಂತಹ ವಿಜೇಂದ್ರ ಅವರು, ನಾವಿವತ್ತು ಪಕ್ಷಕ್ಕಾಗಿ ಕಾರ್ಯಕರ್ತರು ದುಡಿದಾಗ ಕಾರ್ಯಕರ್ತರ ಜೊತೆಗೆ ನಿಲ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ವಿನಯ್ ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಅಂದ್ರೆ ಈ ವಿನಯ್ ಆತ್ಮಹತ್ಯೆ ಜೊತೆಗೆ ಕಿರುಕುಳ ಏನಿದೆ ಅದರ ಹಿಂದೆ ಇರುವಂತವರು ಇಬ್ಬರು ಶಾಸಕರ ಹೆಸರು ಕೇಳಿ ಬರ್ತಾ ಇದೆ. ಹೀಗಾಗಿ ಆ ಇಬ್ಬರ ಶಾಸಕರನ್ನ ರಾಜೀನಾಮೆ ಪಡೆಯುವವರೆಗೂ ಹೋರಾಟಕ್ಕೆ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಸಜ್ಜಾಗಿರುವಂಥದ್ದು. ನೋಡಿ, ಬಿಜೆಪಿ ನಾಯಕರಲ್ಲಿ ಒಂದಷ್ಟು ಒಗ್ಗಟ್ಟಿನ ಕೊರತೆ ಇದ್ರೂ ಕೂಡ ಕಾರ್ಯಕರ್ತರ ವಿಚಾರ ಬಂದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ಬೇಕು ಅನ್ನೋದು ಕೂಡ ಈಗಾಗಲೇ ಒಂದು ಸೂತ್ರವನ್ನು ರೂಪಿಸಿಕೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರು ನೇರವಾಗಿ, ಅಂದರೆ ನಿನ್ನೆ ಒಂದಷ್ಟು ಕಾರ್ಯಕ್ರಮಗಳಿದ್ರೂ ಕೂಡ ಅದನ್ನೆಲ್ಲವನ್ನು ಕೂಡ ರದ್ದುಪಡಿಸಿ ನೇರವಾಗಿ ಮೃತದೇಹವನ್ನು ನೋಡಲಿಕ್ಕೆ ಬರ್ತಾರೆ ಬೆಂಗಳೂರಿಗೆ. ಅದಾದ ನಂತರ ಇವತ್ತು ಕೂಡ ಕೊಡಗಿಗೆ ಭೇಟಿ ಕೊಟ್ಟು ಆ ಕುಟುಂಬಸ್ಥರ ಸಾಂತ್ವನ ಹೇಳುವಂಥ ಕೆಲಸ ಕೂಡ ಮಾಡ್ತಾರೆ. ಅಂದರೆ ಇದರ ಹಿನ್ನೆಲೆ ಏನು ನೋಡಿ, ಒಂದಷ್ಟು ಕಾರ್ಯಕರ್ತರ ಜೊತೆಗೆ ನಿಂತು, ಪಕ್ಷಕ್ಕಾಗಿ ದುಡಿದವರ ಜೊತೆಗೆ ನಿಂತು ಅವರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಕೂಡ ಮಾಡಬೇಕು. ಜೊತೆಗೆ ಪಕ್ಷ ಒಂದು ಸಂದೇಶವನ್ನ ಕೊಡಬೇಕು, ಅಂದ್ರೆ ಕಾರ್ಯಕರ್ತರ ಜೊತೆಗೆ ನಿಲ್ಲುತ್ತೆ ಅನ್ನೋದು ಕೂಡ ಒಂದು ಸಂದೇಶವನ್ನ ರವಾನೆ ಆಗಬೇಕು. ಈ ನಿಟ್ಟಿನಲ್ಲಿ ವಿಜೇಂದ್ರ ಅವರು ಈ ರೀತಿಯಾದಂತಹ ಒಂದು ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ನೋಡಿ, ಈಗಾಗಲೇ ಜಿಲ್ಲೆಯಲ್ಲೂ ಕೂಡ ಹೋರಾಟ ಮಾಡಲಿಕ್ಕೆ ಒಂದಷ್ಟು ರೂಪರೇಷೆಗಳು ಸಿದ್ಧ ಆಗ್ತಿದೆ. ಜೊತೆಗೆ ರಾಜ್ಯಾದ್ಯಂತ ಕೂಡ, ಅಂದ್ರೆ ಕೇವಲ ಇದೊಂದೇ ಪ್ರಕರಣ ಅಲ್ಲ, ಕಾಂಗ್ರೆಸ್ ಆಡಳಿತದಲ್ಲಿದ್ದಾಗ ಯಾವೆಲ್ಲ ಬಿಜೆಪಿ ಕಾರ್ಯಕರ್ತರ ಮೇಲೆ FIR ಆಗಿತ್ತು, ಕಿರುಕುಳ ಆಗಿತ್ತು, ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು, ಜೊತೆಗೆ ಹತ್ಯೆ ಆಗಿತ್ತು, ಒಂದಷ್ಟು ಹರ್ಷ ಪ್ರಕರಣಗಳನ್ನು ಕೂಡ ನೋಡಬಹುದು. ಹೀಗಾಗಿ ಎಲ್ಲ ನೋಡಿದಾಗ ಎಲ್ಲ ಒಂದ್ ಕಡೆ ಕಾರ್ಯಕರ್ತರ ಜೊತೆಗೆ ಬಿಜೆಪಿ ನಾಯಕರು ಇದ್ದಾರೆ ಅನ್ನೋದು ಕೂಡ ಸಂದೇಶ ರವಾನೆ ಆಗಬೇಕು. ಈ ನಿಟ್ಟಿನಲ್ಲಿ ವಿನಯ್ ಆತ್ಮಹತ್ಯೆ ಪ್ರಕರಣವನ್ನ ಬಹಳ ಗಂಭೀರವಾಗಿ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು, ಅದರಲ್ಲೂ ಕೂಡ ವಿಜೇಂದ್ರ ಅವರು ತೆಗೆದುಕೊಂಡಿರುವಂಥದ್ದು. ಈ ಜೊತೆಗೆ ಒಂದಷ್ಟು ಹೋರಾಟಕ್ಕೆ ಈಗಾಗಲೇ ರೂಪರೇಷೆಗಳು ಸಿದ್ಧವಾಗ್ತಿದೆ. ಕೊಡಗು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಲ್ಲೂ ಕೂಡ ಈಗಾಗಲೇ ಹೋರಾಟ ಮಾಡಬೇಕು ಅಂತ ಸೂಚನೆ ಕೂಡ ಹೋಗಿರುವಂಥದ್ದು. ಒಟ್ಟಿನಲ್ಲಿ ಇಬ್ಬರು ಶಾಸಕರ ಹೆಸರು ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಅವರ ರಾಜೀನಾಮೆಗೆ ಈಗಾಗಲೇ ಬಿಜೆಪಿ ನಾಯಕರು ಪಟ್ಟು ಹಿಡಿದಿರುವಂಥದ್ದು. ವಾಸುದೇವ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.